ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಡಿಫ್ರೆಂಟ್ ಆಗಿ ರವೆ ಇಡ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಆಲೂಗೆಡ್ಡೆ ಬಟಾಣಿ ರವೆ ಇಡ್ಲಿ ಯಾವ ಚಾನಲಲ್ಲೂ ಮಾಡಿಲ್ಲ. ಇದು ನೀವು ನೋಡಿಬೇಕಾದ್ರೆ ನಾನು ಒಂದ್ಸತಿ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೂ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ನೀವು MTR ರವೆ ಇಡ್ಲಿ ಎಲ್ಲ ಮಾಮೂಲಿ ಬರುತ್ತಲ್ವಾ, ಅದು ತಿಂದಿರ್ತೀರ. ಈ ಥರ ಒಂದ್ಸತಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿ ಎಲ್ಲರೂ ಮನೇಲಿ ಇಷ್ಟಪಟ್ಟು ಇನ್ನೊಂದು ಹಾಕು ಅಂತ ಹೇಳಿ ತಿಂತಾರೆ. ಅದಕ್ಕೆ ರೀಸೆಂಟಾಗಿ ನಮ್ಮ ಮನೇಲಿ ಒಂದು ಫಂಕ್ಷನ್ ಥರ ಮಾಡಿದ್ವಿ, ಗೆಟ್ ಟುಗೆದರ್, ಫ್ರೆಂಡ್ಸ್ ಸೇರಿಕೊಂಡು. ಸೊ ಅವ್ರುಗಳಿಗೆ ಯಾವಾಗಲೂ ಕಾಮನ್ ಆಗಿರೋದು ಬೇಡ, ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಇದನ್ನು ಮಾಡಿದ್ದೆ. ಎಲ್ಲರೂ ಇಷ್ಟಪಟ್ಟರು. ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇರೋದು ಇದನ್ನು. 3-4 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ. ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಿ 1 ಕಪ್ ಫುಲ್ಲು. ಮೊದಲೇ ಹುರಿದು ಎತ್ತಿಟ್ಕೋಬೋದು. ನಾನು 2-3 ಕೆಲಸ ಮಾಡಲ್ಲ, ಒಂದೇ ಸತಿ ಮಾಡೋದು. ನನ್ನ ವೀಡಿಯೋಸಲ್ಲಿ ನೋಡಿರ್ಬೋದು ನೀವು, ಎಷ್ಟು ಸುಲಭ ಆಗುತ್ತೋ ಅಷ್ಟು ಸುಲಭ ಮಾಡ್ಕೊಳ್ತೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ರವೆ ಸೇರಿಸೋಣ. ಆ ಎಣ್ಣೆಯಲ್ಲಿ ಆ ರವೆ ಚೆನ್ನಾಗಿ ಅರಳಬೇಕು. ರವೆ ಉರಿಯೋದೇ ಇದರಲ್ಲಿ ತುಂಬ ಮುಖ್ಯವಾದ ಕೆಲಸ. ಸ್ವಲ್ಪ ರವೆ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರಿಬೇಕು. ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ರವೆ ಎಷ್ಟು ಚೆನ್ನಾಗಿ ಹರಳ್ಕೊಳ್ಳುತ್ತೆ. ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಡೈರೆಕ್ಟಾಗಿ ಹಾಕಂಗಿದ್ರೆ ಒಂದು 2-3 ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು. ಮತ್ತು ಇದು ಶುಂಠಿ ಪೇಸ್ಟ್, ಇದು ಒಂಚೂರು. ಇದು ಬೇಕಾದ್ರೆ ಮಸಾಲ ರವೆ ಇಡ್ಲಿ ಅಂತ ಕೂಡ ಹೇಳ್ಬೋದು ನೀವು. ನೋಡಿ, ಇದು ಇಂಗು. ನೋಡಿ ಇಲ್ಲಿ ಏನೇನು ಹೆಚ್ಚಿಟ್ಕೊಂಡಿದ್ದೀನಿ ಅಂತ. ಆಲೂಗೆಡ್ಡೆ ಈ ಥರ ತುರಿದಿಟ್ಕೊಂಡಿದ್ದೀನಿ, 1 ಆಲೂಗೆಡ್ಡೆ, 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಬಟಾಣಿ, ಇಷ್ಟನ್ನು ಹಾಕೋಣ. ಕಾಮನ್ನಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಯಾವಾಗಲೂ. ಸುಮ್ಮನೆ ರವೆಗೆ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಉರಿಲೇ ಇಟ್ಟಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸೋಣ. ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ, 1/4 ಬಟ್ಲಷ್ಟು. ಗೋಡಂಬಿ ಇದ್ದರೆ ಗೋಡಂಬಿ ಹಾಕ್ಕೊಳ್ಳಿ, ನಾನು ಹಾಕಿಲ್ಲ. ಇಷ್ಟೇ ಇದೆ ಕೆಲಸ. ಈಗ ಸ್ವಲ್ಪ ತಣ್ಣಗಾದಮೇಲೆ ಮೊಸರು ಸೇರಿಸ್ಬೇಕು. ಹುಳಿ ಮೊಸರು ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಹಂಗಂತ ತುಂಬ ಹುಳಿ ಅಲ್ಲ, ಸ್ವಲ್ಪ. ನೋಡಿ, ಈ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೆ ಅಲ್ವಾ, 1 ಗ್ಲಾಸು. ಈಗ ಅರ್ಧ ಗ್ಲಾಸು ಮೊಸರು. ಆಮೇಲೆ ಒಂದು 10 ನಿಮಿಷ ಬಿಡಬೇಕು ರೆಸ್ಟಿಗೆ. ಆಮೇಲೆ ಮತ್ತೆ ಗಟ್ಟಿಯಾಗಿ ಹೋಗಿರುತ್ತೆ ರವೆ ಮೊಸರನ್ನೆಲ್ಲ ಹಿಡ್ಕೊಂಡು. ಆಮೇಲೆ ನೀವು ನೀರು ಸೇರಿಸಿ ಇಡ್ಲಿ ಅದಕ್ಕೆ ಹಿಟ್ಟು ಮಾಡಿಕೊಂಡು ಇಡ್ಲಿ ಪ್ಲೇಟಲ್ಲಿ ಮಾಡೋದು. ಇದಕ್ಕೆ ನಾವು ಸೋಡಾ ಎಲ್ಲ ಏನೂ ಹಾಕ್ತಾಯಿಲ್ಲ, ಯಾಕಂದರೆ ನಾವು ಚೆನ್ನಾಗಿ ಹುರಿದಿರ್ತೀವಿ ಮತ್ತು ಮೊಸರಲ್ಲೇ ಜಿಡ್ಡಿನ ಅಂಶ ಇರುತ್ತೆ. ಸೊ ಸೋಡಾ ಬೇಕಾಗಿರಲ್ಲ. ಸೋಡಾ ಬೇಕು ಅಂದವ್ರು ಹಾಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಇವಾಗ ಚೆನ್ನಾಗಿ ಹುರಿದಿದ್ದಾಗಿದೆ. ಒಲೆ ಉರಿ ಆಫ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಬಿಟ್ಟು ಮೊಸರು ಸೇರಿಸ್ತೀನಿ. ಸ್ವಲ್ಪ ಬೆಚ್ಚಗಾಗಿದೆ. ಇವಾಗ ನಾನು ಹೇಳಿದ್ನಲ್ಲ 1 ಕಪ್ ರವೆ ತೊಗೊಂಡಿದ್ದೀವಿ ಅಂತ. ನೋಡಿ, ಇದರಲ್ಲಿ ಅರ್ಧ ಕಪ್ಪು ಮೊಸರು. ನೀವು ಬೇಕಾದ್ರೆ 1 ಕಪ್ಪು ಹಾಕೋಬೋದು, ನೋಡ್ಕೊತ ಹಾಕ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಇವಾಗ ಫಸ್ಟು ಈ ರವೆಗೆ ಈ ಮೊಸರನ್ನ ಮಿಕ್ಸ್ ಮಾಡ್ಬೋದು. ಅರ್ಧ ಕಪ್ ಹಾಕಿದ್ದೀವಲ್ವಾ, ಇನ್ನೊಂದು ಅರ್ಧ ಕಪ್ ಸೇರಿಸೋಣ. ಇದ್ದರೆ ಹಾಕ್ಕೊಳ್ಳಿ ಮೊಸರು, 1 ಕಪ್ಪುನೇ. ಏನಾದ್ರು ಮೊಸರು ಶಾರ್ಟೇಜ್ ಇತ್ತು ಅಂತಂದರೆ ಅರ್ಧ ಕಪ್ಪು ಮೊಸರು, ಇನ್ನು ಸ್ವಲ್ಪ ನೀರು ನೋಡ್ಕೊತ ಇಡ್ಲಿ ಬ್ಯಾಟ್ರಿಗೆ ರೆಡಿ ಮಾಡಬೇಕಷ್ಟೆ. ಇವಾಗ ನಾನು ಮೊಸರು ಇದ್ದಿದ್ದರಿಂದ 1 ಕಪ್ ಸೇರಿಸಿದ್ದೀನಿ. 1 ಕಪ್ ರವೆಗೆ 1 ಕಪ್ ಮೊಸರು ಸೇರಿಸಿದ್ದೀನಿ. ಬಟ್ ಅರ್ಧ ಕಪ್ಪು ಕೂಡ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಮಾಡ್ಬೋದು, ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಮೊಸರು ಹುಳಿ ಇರಬೇಕಷ್ಟೆ. ನೋಡಿ, ಇವಾಗ ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಇವಾಗ ಒಂದು 10-15 ನಿಮಿಷ ಬಿಟ್ಬಿಡ್ಬೇಕಿತ್ತು. ಮೊಸರು ಕಲಿಸ್ಬಿಟ್ಟು ನೋಡಿ, ಇಷ್ಟು ಗಟ್ಟಿಯಾಗಿದೆ. ನೋಡಿ, ಮೊಸರು ಕಲಿಸ್ಬಿಟ್ಟು ಬಿಟ್ಬಿಡ್ಬೇಕು. ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಬೇಕು. ಮುಚ್ಚಿಟ್ಬಿಡ್ತೀನಿ, ಒಂದು 10 ನಿಮಿಷ ನೆನೆಯಲ್ಲಿ. ಆಮೇಲೆ ನೋಡೋಣ. 10 ನಿಮಿಷ ಆಗಿದೆ ನೆಂದು, ನೋಡೋಣ ಬನ್ನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ. ನೋಡಿ, ಈ ಥರ ಇದೇ ಥರ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಮಜ್ಜಿಗೆ ಮೊಸರು ತೊಗೊಂಡಿದ್ನಲ್ಲ, ಅದೇ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ. ನೀರಿಗೆಲ್ಲ ಅಳತೆ ಇಲ್ಲ, ನೋಡ್ಕೊಳ್ಳಿ. ಇಡ್ಲಿ ಬ್ಯಾಟ್ರ್ ಬರೋವರೆಗೂ ನೀರು ಹಾಕಿ ಕಲಸಿದ್ರೆ ಆಯಿತು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ.
ಅಷ್ಟೇ. ಈಗ ಇಡ್ಲಿ ಪ್ಲೇಟಿಗೆ ಹಾಕಿ, ಇಡ್ಲಿ ಪ್ಲೇಟ್ಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ರವೆ ಇಡ್ಲಿ ಇವಾಗ ಮಿಕ್ಸ್ ಮಾಡಿದ್ದೀವಲ್ಲ ಇದನ್ನು ಹಾಕಿ ಇಡ್ಲಿ ಮಾಡೋಣ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಚಟ್ನಿ ಎಲ್ರಿಗೂ ಬರೋದ್ರಿಂದ ಅದನ್ನು ವೀಡಿಯೋದಲ್ಲಿ ತೋರಿಸಲ್ಲ. ಇಡ್ಲಿ ಮಾಡಿಬಿಟ್ಟು ಚಟ್ನಿ ಜೊತೆಗೆ ಸರ್ವ್ ಮಾಡ್ತೀನಿ. ಒಂದು 5 ನಿಮಿಷ ಈಗ ನೀರು ಹಾಕಿ ಕಲಸಿದ್ದೀವಲ್ವ, 5 ನಿಮಿಷ ಆದಮೇಲೆ ಪ್ಲೇಟಿಗೆ ಹಾಕೋಣ. ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಚ್ಚಿದ್ದೀನಿ. ಇವಾಗ ಪ್ಲೇಟ್ಗೆ ಇಡ್ಲಿ ಬ್ಯಾಟ್ರನ್ನ ಹಾಕೋಣ. ಬಟಾಣಿ, ಕ್ಯಾರೆಟ್, ಆಲೂಗಡ್ಡೆ ಎಲ್ಲ ಹಾಕಿದ್ದೀವಲ್ವ, ಎಷ್ಟು ರುಚಿಯಾಗಿ ಬರುತ್ತೆ ಗೊತ್ತಾ. ಒಂದೊಂದು ಪ್ಲೇಟಲ್ಲಿ 7 ಇಡ್ಲಿ ಬರುತ್ತೆ. ನೋಡಿದ್ರೆ ಎಷ್ಟು ಕರೆಕ್ಟಾಗಿ ಹಿಟ್ಟು ಕರೆಕ್ಟಾಗಿ ಆಗಿದೆ. ಇನ್ನೊಂದು ಇಡ್ಲಿ ಮಾಡ್ಬೋದೇನೋ ಅಷ್ಟೇ ಉಳ್ಕೊಂಡಿರೋದು. ಒಂದು 15ಇಂದ 20 ನಿಮಿಷ ಬಿಟ್ಬಿಡೋಣ, ಚೆನ್ನಾಗಿ ಬೇಯುತ್ತೆ. ಇಡ್ಲಿ ಬೆಂದಮೇಲೆ ಸೂಪರಾಗಿ ಇಡ್ಲಿ ಪ್ಲೇಟಿಂದ ತೆಗೆದು ಬ್ರೇಕ್ಫಾಸ್ಟ್ಗೆ ಚಟ್ನಿ ಮತ್ತು ರವೆ ಇಡ್ಲಿ, ಅದು ಮಸಾಲ ರವೆ ಇಡ್ಲಿ ಇದು. ಓಕೆನಾ ಫ್ರೆಂಡ್ಸ್? ನೀವು ಬೇಕಾದ್ರೆ ವೆಜಿಟೇಬಲ್ ಇಡ್ಲಿನ ಕರಿಬೋದು, ಇಲ್ಲ ರವೆ ಇಡ್ಲಿನ ಕರಿಬೋದು, ಇಲ್ಲ ಬಟಾಣಿ ಇಡ್ಲಿ, ಆಲೂ ಇಡ್ಲಿ, ಏನು ಬೇಕಾದ್ರೆ ಎಸೆಟ್ಕೊಳ್ಳಿ, ಒಟ್ಟಿನಲ್ಲಿ ಸೂಪರಾಗಿರುತ್ತೆ. ನೀವೆಲ್ಲ ಡೆಫಿನೆಟಾಗಿ ಒಂದು ಸತಿ ಟ್ರೈ ಮಾಡಬೇಕು ಈ ಥರ. ಬೇಯಲಿ, ಆಮೇಲೆ ತೆಗೆದು ತೋರಿಸ್ತೀನಿ. 20 ನಿಮಿಷ ಆಯಿತು. ಇವಾಗ ನೋಡಿ ಒಲೆ ಉರಿ ಆಫ್ ಮಾಡಿದ್ದೀನಿ. ಹೇಗಾಗಿದೆ ನೋಡೋಣ. ಇಡ್ಲಿ ವೆಜಿಟೇಬಲ್ ಮಸಾಲ ಇಡ್ಲಿ ಸೂಪರಾಗಿ ರೆಡಿಯಾಗಿದೆ. ಈಗ ನಿಧಾನಕ್ಕೆ 1 ಬೈ 1 ತೆಗಿಯೋಣ. ಅಷ್ಟು ಸಾಫ್ಟಾಗಿದೆ ನೋಡಿ, ಎಷ್ಟು ಬೇಕಾದ್ರೆ ಒಡೆದೋಗುತ್ತೆ ನೋಡಿ, ಅಷ್ಟು ಸಾಫ್ಟಾಗಿ ಬಂದಿದೆ. ಎಷ್ಟು ಸಾಫ್ಟಾಗಿದೆ ನೋಡಿ, ಹಿಂಗೆ ತೆಗಿತಾರಾಗೇ ಒಡೆದೋಗ್ಬಿಡುತ್ತೆ, ಅಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸಖತ್ತಾಗಿ ಬಂದಿದೆ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ. ಈ ಇಡ್ಲಿ ನಿಮಗೆ ಸುಲಭ ಅಂತ ಅನಿಸಿರಬೇಕು ನಾವು ಮಾಡಿರೋದು ನೋಡಿ. ನೀವು ಒಂದು ಸತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದೇ ಥರ ಸುಲಭವಾಗಿ, ರುಚಿಕರವಾಗಿ, ಟೇಸ್ಟಿಯಾದಂಥ ಒಂದು ರೆಸಿಪಿಗಳನ್ನ ಮುಂಬರೋ ವೀಡಿಯೋಸಲ್ಲಿ ನೋಡ್ತೀರಾ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಚಾನಲ್ಗೆ ಅಂತ ಕೇಳ್ಕೊತೀನಿ. ಮತ್ತೆ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್, ಸಿ ಯು.